ಇವತ್ತು ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿದ್ದೀವಿ. ಈಗ ನಮ್ಮ ಫಾರ್ಮರ್ ಇದ್ದಾರಲ್ಲ ಮಂಜುನಾಥ್ ರೆಡ್ಡಿ ಅವರು ಈಗ ಗೊಬ್ಬರ ಅಪ್ಲೈ ಮಾಡ್ತಿದ್ದಾರೆ. ಅವರು ನಮ್ಮ C3 ಗೊಬ್ಬರಗಳನ್ನ, ಈ ಕಂಪ್ಲೀಟ್ ಕ್ರಾಪ್ ಕೇರ್ ಗೊಬ್ಬರಗಳನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ C3 SMS, C3 ಪಂಚು, C3 A1 ಜೊತೆಗೆ ಪವರಿಟ್ ಅಪ್ಲೈ ಮಾಡ್ತಿದ್ದಾರೆ. ನಾವು ಈಗ ಯಾಕಪ್ಪ ಈ C3 ಈ ಗೊಬ್ಬರನ ಕೊಡಬೇಕು, ಈ ಟೈಮಲ್ಲಿ C3 SMS ಯಾಕೆ ಕೊಡಬೇಕಪ್ಪ ಅಂದರೆ, ಈಗಿನ ಟೆಂಪ್ರೇಚರ್ ನೋಡ್ತಾ ಇದ್ದೀವಿ ನಾವೀಗ ಏನು 35-36 ಟೆಂಪ್ರೇಚರ್ ಇದೆ. ಇದರಲ್ಲಿ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುತ್ತೆ. ಈ ಆರ್ಗ್ಯಾನಿಕ್ ಕಾರ್ಬನ್ ಕೆಲಸ ಏನಪ್ಪ ಜಾಸ್ತಿ ಮಾಡೋದಂದರೆ, ಈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಮ್ಮ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಹಿಡಿದುಕೊಳ್ಳುವಂಥ ಶಕ್ತಿ ಜಾಸ್ತಿ ಮಾಡ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, SMS ಯೂಸ್ ಮಾಡ್ತೀವಿ. ಜೊತೆಗೆ ನಮ್ಮದು C3 ಪಂಚ್ ಇದೆ, C3 ಪಂಚ್ ಅಪ್ಲೈ ಮಾಡಿದ್ದಾರೆ. ಈ C3 ಪಂಚ್ ಏನು ಮಾಡುತ್ತಪ್ಪ ಅಂದರೆ, ನಮ್ಮಲ್ಲಿ ಈಗ ಟೊಮೊಟೊಲ್ಲಿ ಜಾಸ್ತಿ ಕಂಡು ಬರುವಂಥದ್ದು ಏನಪ್ಪ ಅಂದರೆ ವಿಲ್ಟನ್ನು ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ನಾವು ಸ್ಟಾರ್ಟಿಂಗಲ್ಲೇ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, C3 ಪಂಚ್ ಕೊಡ್ತೀವಿ. ಜೊತೆಗೆ ಫಾಸ್ಫರಸ್ನ ಎತ್ಕೊಡುತ್ತೆ ನಮಗಿದು ಭೂಮಿಯಲ್ಲಿ. ಆ C3 A1 ಯಾಕಪ್ಪ ಕೊಡ್ತೀವಪ್ಪ ಅಂದರೆ, ನಮ್ಮ ಮೇಜರಾಗಿ ಈ ನಾಟಿ ಮಾಡಿದ್ದು 1 ವಾರ 10 ದಿನವರೆಗೂ ನಮಗೆ ವೆರಿ ಕ್ರೂಷಿಯಲ್ ಟೈಮ್ ಇರುತ್ತೆ. ಯಾಕಂದರೆ ವೈಟ್ ರೂಟ್ ಡೆವಲಪ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ನಮಗೆ. ಆ ಕೆಲಸನ ನಮ್ಮ C3 A1 ಮಾಡುತ್ತೆ. ಲಾಸ್ಟ್ಲಿ ಬರೋದೊಂದು ಪವರ್ ಹಿಟ್ಟು. ಈ ಪವರ್ ಹಿಟ್ಟು ಏನಪ್ಪ ಮಾಡುತ್ತಂದರೆ, ನಾವು ಎಲ್ಲ ಭೂಮಿಗೂ ಗೊಬ್ಬರ ಕೊಡ್ತೀವಿ. DAP ಕೊಡ್ತೀವಿ, ಬೇರೆ ಬೇರೆ ಪೊಟ್ಯಾಶ್ ಕೊಡ್ತೀವಿ, ಇವೆಲ್ಲ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಜಿಂಕ್, ಐರನ್, ಮ್ಯಾಂಗ್ನೀಸ್, ಬೋರೋ ಈ ಥರ ಎಲ್ಲ ಕೊಡೋದು ಕಡಿಮೆ ಕೊಡ್ತೀವಿ. ಹಾಗಾಗಿ ನಮ್ಮ ಈ ಪವರ್ ಹಿಟ್ಟಲ್ಲಿ 6 ಥರದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬರ್ತವೆ ನಮಗೆ. ಯಾಕಂದರೆ ನಾವು ಕೆಮಿಕಲ್ ಗೊಬ್ಬರ ಕಡಿಮೆ ಯೂಸ್ ಮಾಡ್ಕೊಂಡು ನಾವು ಈ ಥರ ಗೊಬ್ಬರಲ್ಲಿ ಕೊಟ್ಟು ಅಂದರೆ ನಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ.